ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ನಮ್ಮ KSET ಪೇಪರ್ 1 ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ಥರ್ಡ್ ಯೂನಿಟ್ ಕಮ್ಯುನಿಕೇಷನ್ ಮೇಲೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ಇದು ಲೆಕ್ಚರ್ ನಂಬರ್ 2 ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕಮ್ಯುನಿಕೇಷನ್ ಪ್ರಾಸೆಸ್ ಮೇಲೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಎಲ್ಲ ಲೆಕ್ಚರ್ಸ್ಗಳು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಕೂಡ ಲಭ್ಯ ಇವೆ. ಸೊ ಇಫ್ ಯು ವಾಂಟ್ ಟು ಜಾಯ್ನ್ ಅವರ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ 1 ಕೋರ್ಸ್, ಹಿಯರ್ ವಿಲ್ ಗೆಟ್ live lectures on complete syllabus. You will also get MCQ lectures and practice MCQ set. Entire syllabus you are going to get 50 plus mock tests, and you will get comprehensive notes on all the units. And we are also going to solve previous year MCQs in videos, and also we are providing in PDF formats. And this crash course is available in English and also in Kannada. So the fee structure is 2000 rupees. If you want to join, you can contact these numbers. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಲೈವ್ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳು, ನೋಟ್ಸ್ ಮತ್ತು PYQs ಎಲ್ಲವೂ ಕೂಡ ಸಿಗ್ತಾ ಇವೆ. ಸೊ ಲೆಟ್ ಅಸ್ ಮೂವ್ ಟು ದಿ ಟುಡೇಸ್ ಟಾಪಿಕ್, ಕಮ್ಯುನಿಕೇಷನ್ ಪ್ರಾಸೆಸ್. ಸೊ ಕಮ್ಯುನಿಕೇಷನ್ ಪ್ರಾಸೆಸ್ ಮೀನ್ communication, as you all know, it is a dynamic, it is not static. So in communication, the sender is going to send messages to the receiver. While sending the message, he is using various communication channels, and how the message is flowing from sender to receiver, this is known as the ಕಮ್ಯುನಿಕೇಷನ್ ಪ್ರಾಸೆಸ್. ಸೊ ಈ ಒಂದು ಕಮ್ಯುನಿಕೇಷನ್ ಪ್ರಾಸೆಸ್ನಲ್ಲಿ ಯಾವ ರೀತಿ ಒಬ್ಬ ಸೆಂಡರ್ನಿಂದ ರಿಸೀವರ್ಗೆ ಮೆಸೇಜ್ ರೀಚ್ ಆಗ್ತಾ ಇದೆ, ಯಾವ ಚಾನಲ್ ಮೂಲಕ ಸೆಂಡರ್ ಮೆಸೇಜನ್ನು ಕಳಿಸ್ತಾ ಇದ್ದಾರೆ, ಅದೇ ರೀತಿ ರಿಸೀವರ್ ಮೆಸೇಜನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ, ಇದಕ್ಕೆ ನಾವು ಕಮ್ಯುನಿಕೇಷನ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಇಟ್ಸ್ ಗೋಲ್ ಈಸ್ ಟು ಎನ್ಶೋರ್ ದ ರಿಸೀವರ್ ಡಿಕೋಡ್ಸ್ ದ ಮೆಸೇಜ್ ಕರೆಕ್ಟ್ಲಿ and can provide feedback with ease and speed. So the main aim of the communication process is the receiver must receive the message, and he has to understand the concept, and he has to give his feedback. This is the main goal of the communication process. ಇಲ್ಲಿ ಕಮ್ಯುನಿಕೇಷನ್ ಪ್ರಾಸೆಸ್ನ ಮುಖ್ಯ ಗುರಿ ಏನಾಗಿರ್ತದೆ, ಯಾವುದೇ ಒಬ್ಬ ರಿಸೀವರ್ ಮೆಸೇಜನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು, ಮತ್ತು ಅರ್ಥ ಮಾಡಿಕೊಂಡ ನಂತರ ಅದರ ಮೇಲೆ ಪ್ರತಿಕ್ರಿಯೆಯನ್ನು ಸರಳವಾಗಿ ನೀಡಬೇಕು. So a message is no longer communicated just through voice and writing. It is also shared through audio, video, email, social media, etc. So here the sender can send the message by voice, by writing, through audio, video, email, social media, etc. So ಇಲ್ಲಿ ಸೆಂಡರ್ ಮತ್ತು ರಿಸೀವರ್ ಇವರು ವಾಯ್ಸ್ ಮೂಲಕ ಆಗಿರ್ಬೋದು, ರೈಟಿಂಗ್ನ ಮೂಲಕ ಆಗಿರ್ಬೋದು, ಆಡಿಯೋ, ವಿಡಿಯೋ, ಇಮೇಲ್, ಸೋಷಿಯಲ್ ಮೀಡಿಯಾ, ಸೊ ಈ ಎಲ್ಲ ಚಾನಲ್ಗಳನ್ನು ಬಳಸಿ ಮಾಹಿತಿಯನ್ನು ರವಾನೆ ಮಾಡಬಹುದು. ಸೊ ಕೀ ಕಾಂಪೊನೆಂಟ್ಸ್ ಆಫ್ ದಿ ಕಮ್ಯುನಿಕೇಷನ್ ಪ್ರಾಸೆಸ್. ಸೊ ಫಸ್ಟ್ ಒನ್ ಈಸ್ ಸೆಂಡರ್. ಸೊ the sender, the person who conceptualized the idea and wants it to deliver to the recipient. So the sender is the person who wants to send the information to others. ಇಲ್ಲಿ ಸೆಂಡರ್ ಅಂತಂದರೆ ಯಾರು ಮಾಹಿತಿಯನ್ನು ಕಳಿಸಲು ಬಯಸ್ತಾ ಇದ್ದಾರೆ ಅವರಿಗೆ ನಾವು ಏನಂತ ಕರಿತೀವಿ, ಕಮ್ಯುನಿಕೇಷನ್ ಪ್ರೋಸೆಸ್ನಲ್ಲಿ ಸೆಂಡರ್, ಮಾಹಿತಿ ಕಳಿಸುವವರು. So the next one is encoding. Encoding means the way the information is described or translated into a message. For example, the sender is having some information, and to send this information to the receiver, he is doing encoding. Means he is going to translate it into a message. That process is known as the encoding. Encoding ಅಂತಂದರೆ ಸೆಂಡರ್ ತನ್ನಲ್ಲಿರುವ ಮಾಹಿತಿಯನ್ನು ಒಂದು ಮೆಸೇಜ್ ಆಗಿ ಪರಿವರ್ತಿಸ್ತಾ ಇದ್ದಾನೆ. ಸೊ ಈ ಒಂದು ಮಾಹಿತಿಯನ್ನು ಈ ಒಂದು ಮೆಸೇಜ್ ಆಗಿ, ಕಂಟೆಂಟ್ ಆಗಿ ಪರಿವರ್ತಿಸುವ ಕ್ರಿಯೆಗೆ ನಾವೇನಂತ ಕರಿತೀವಿ, ಎನ್ಕೋಡಿಂಗ್. ಸೊ ದ ನೆಕ್ಸ್ಟ್ ಒನ್ ಈಸ್ ಮೆಸೇಜ್. ಮೆಸೇಜ್ ಮೀನ್ಸ್ ಇಟ್ ಈಸ್ ಆನ್ ಐಡಿಯಾ, ಫ್ಯಾಕ್ಟ್ ಆರ್ ಒಪಿನಿಯನ್ ದಟ್ ಸೆಂಡರ್ ವಾಂಟ್ಸ್ ಟು ಕಮ್ಯುನಿಕೇಟ್. ಸೊ ಮೆಸೇಜ್ ಅಂದರೆ ಇಲ್ಲಿ ಇದು ಒಂದು ಮಾಹಿತಿಯಾಗಿದೆ. ಯಾವಾಗ ಸೆಂಡರ್ ಈ ಮಾಹಿತಿಯನ್ನು ಕಳಿಸ್ತಾ ಇದ್ದಾನೆ, ಸೊ ಏನು ಮಾಹಿತಿಯನ್ನು ನೀಡಬೇಕಾಗಿದೆ ಆ ಮಾಹಿತಿಗೆ ನಾವು ಮೆಸೇಜ್ ಅಂತ ಕರಿತೀವಿ. ಸೊ ಮೆಸೇಜ್ ಮೀನ್ಸ್ ಇಟ್ ಈಸ್ ಆನ್ ಐಡಿಯಾ, ಇಟ್ ಮೇ ಬಿ ಅನ್ ಒಪಿನಿಯನ್, ಆರ್ ಇಟ್ ಮೇ ಬಿ ಅ ಫ್ಯಾಕ್ಟ್, ಇಟ್ ಈಸ್ ಎನಿ ಕೈಂಡ್ ಆಫ್ ನಾಲೆಜ್ ದ ಸೆಂಡರ್ ವಾಂಟ್ಸ್ ಟು ಸೆಂಡ್ ಇಟ್ ಟು ದಿ ರಿಸೀವರ್ಸ್. So the next one is communication channel. So the method of delivering the message is known as the communication channel. How the sender is going to send the message. For example, when we use WhatsApp chat, we are sending message through WhatsApp. So in this way, which communication channel the sender is going to use, ಯಾವ ಒಂದು ಮಾಧ್ಯಮದ ಮೂಲಕ ಇಲ್ಲಿ ಸೆಂಡರ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ.
So the next one is receiver. Receiver means it is the target audience. So whom the message the sender is going to send. So ಯಾರಿಗೆ ಈ ಒಬ್ಬ ಸೆಂಡರ್ ಮಾಹಿತಿಯನ್ನು ಕಳಿಸ್ತಾ ಇದ್ದಾನೆ ಅವರಿಗೆ ನಾವೇನಂತ ಕರಿತೀವಿ, ರಿಸೀವರ್ಸ್. So decoding means the interpretation of the message. So after receiving the information, the receivers are going to decode it. They are going to understand it in their own language. So it is known as the decoding process. ಯಾವಾಗ ಈ ಮಾಹಿತಿಯನ್ನು ಸ್ವೀಕರಿಸುವವರು ಮಾಹಿತಿಯನ್ನು ಪಡೆದುಕೊಳ್ತಾರೆ, ಅದನ್ನು ಸರಿಯಾಗಿ ತಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೋಸೆಸ್ಗೆ ಡಿಕೋಡಿಂಗ್ ಅಂತ ಕರಿತೀವಿ. ದೆನ್ ಫೀಡ್ಬ್ಯಾಕ್, ದ ರೆಸ್ಪಾನ್ಸ್ ಆರ್ an action a receiver takes after decoding a message is known as the feedback, ಪ್ರತಿಕ್ರಿಯೆ. Feedback means after receiving the message the receiver is going to respond to it. ಸೊ ಯಾವಾಗ ಒಬ್ಬ ಮಾಹಿತಿಯನ್ನು ಮಾಹಿತಿಯನ್ನು ಸ್ವೀಕರಿಸುವವರು ಮಾಹಿತಿಯನ್ನು ಪಡೆದ ನಂತರ ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ, ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಪ್ರತಿಕ್ರಿಯೆ. ಸೊ ದೀಸ್ ಆರ್ ಕೀ ಕಾಂಪೊನೆಂಟ್ಸ್ ಆಫ್ ದಿ ಕಮ್ಯುನಿಕೇಷನ್. ಯಾವುದೇ ಒಂದು ಕಮ್ಯುನಿಕೇಷನ್ ಪ್ರೊಸೆಸ್ನಲ್ಲಿ ಈ ಎಲ್ಲ ಅಂಶಗಳು ಅವಶ್ಯಕವಾಗಿ ಇರ್ತವೆ. ಸ್ಟೆಪ್ ಇಸ್ ದ ಸೆಂಡರ್ ಡೆವಲಪ್ಸ್ ಆನ್ ಐಡಿಯಾ ಟು ಬಿ ಸೆಂಡ್. ಸೊ ಇಲ್ಲಿ ಒಬ್ಬ ಸೆಂಡರ್ ಏನು ಮಾಡ್ತಾ ಇದ್ದಾನೆ, ಯಾವ ಮಾಹಿತಿಯನ್ನು ಕಳಿಸ್ಬೇಕು ಎಂಬುದನ್ನು ಏನು ಮಾಡ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ. ಸೊ ಫಸ್ಟ್ ದ ಸೆಂಡರ್ ಈಸ್ ಡೆವಲಪಿಂಗ್ ಆನ್ ಐಡಿಯಾ ಟು ಬಿ ಸೆಂಡ್ ಟು ದಿ ರಿಸೀವರ್ಸ್. So here communication begins with an idea. So please remember, always the communication is starting with an idea or any information. ಯಾವಾಗಲೂ ಕಮ್ಯುನಿಕೇಷನ್ ಸಂವಹನ ಒಂದು ಮಾಹಿತಿಯಿಂದ ಆರಂಭವಾಗ್ತಾ ಇದೆ. ಫಾರ್ ಯು ಟು ಕನ್ಸ್ಟ್ರಕ್ಟ್ ಅ ಕ್ಲಿಯರ್ ಆ್ಯಂಡ್ ಆ್ಯಕ್ಷನೇಬಲ್ ಮೆಸೇಜ್ ಯು ನೀಡ್ ಟು ಆರ್ಗನೈಸ್ ಯುವರ್ ಥಾಟ್ಸ್. ಸೊ if you want to convey an idea or any information to the receivers, you should organize it very clearly. So ನೀವು ಯಾವುದೇ ಒಂದು ಮಾಹಿತಿಯನ್ನು ಜನರಿಗೆ ಕಳಿಸ್ಬೇಕಪ್ಪ ಅಂತಂದರೆ ಆ ಮಾಹಿತಿಯನ್ನು ನೀವು ಸರಿಯಾಗಿ ಆರ್ಗನೈಸ್ ಮಾಡಬೇಕಾಗುತ್ತೆ. ಸೊ ಟು ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ಯುವರ್ ಮೆಸೇಜ್, ಆನ್ಸರ್ ದೀಸ್ 3 essential questions. So if you want to construct a clear and actionable message, so you have to go through these 3 questions. ಸೊ ನೀವೇನಾದರೂ ಒಂದು ಕ್ಲಿಯರ್ ಆದ ಆ್ಯಕ್ಷನೇಬಲ್ ಆದ ಮೆಸೇಜನ್ನು ಕನ್ಸ್ಟ್ರಕ್ಟ್ ಮಾಡಬೇಕಪ್ಪ ಅಂತಂದರೆ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ದ ಫಸ್ಟ್ ಕ್ವಶನ್ ಈಸ್, ಹೂ ಡು ಯು ವಾಂಟ್ ಟು ಸೆಂಡ್ ಯುವರ್ ಮೆಸೇಜ್. ಸೊ ನೀವು ನಿಮ್ಮ ಮಾಹಿತಿಯನ್ನು ಯಾರಿಗೆ ನೀಡಬೇಕು. ವಾಟ್ ಇನ್ಫಾರ್ಮೇಷನ್ ಡಸ್ ದ ರಿಸೀವರ್ ನೀಡ್ ಟು ನೋ. ಸೊ ಯಾವ ಮಾಹಿತಿಯನ್ನು ಈ ರಿಸೀವರ್ ಪಡೆದುಕೊಳ್ಳಬೇಕಾಗಿದೆ. ಸೊ ವಾಟ್ ಡು ಯು ವಾಂಟ್ ಟು ದ ರಿಸೀವರ್ ಟು ಡೂ ವಿತ್ ದಿಸ್ ಇನ್ಫಾರ್ಮೇಷನ್. ಸೊ ಈ ಒಂದು ಮಾಹಿತಿಯೊಂದಿಗೆ ರಿಸೀವರ್ ಏನು ಮಾಡಬೇಕಾಗಿದೆ ಎಂಬುದನ್ನು ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಪಡೆದುಕೊಂಡ್ರೆ ಒಂದು ಕ್ಲಿಯರ್ ಆದ ಐಡಿಯಾವನ್ನು ಇನ್ಫಾರ್ಮೇಷನನ್ನು ಕ್ರಿಯೇಟ್ ಮಾಡುವುದು ನಿಮಗೆ ಸರಳವಾಗ್ತದೆ. ಸೊ ಇಫ್ ಯು ಆನ್ಸರ್ ಯುವರ್ ಸೆಲ್ಫ್ ಫಾರ್ ದೀಸ್ 3 questions, then creating an idea, creating an information will be easy to you. So and the next step is the sender encodes the message. So after deciding an idea, the sender is going to encode the message. He is going to just translate it here. So ಇಲ್ಲಿ ಒಬ್ಬ ಸೆಂಡರ್ ಮಾಹಿತಿಯನ್ನು ಅಥವಾ ಐಡಿಯಾನ ಕ್ರಿಯೇಟ್ ಮಾಡಿದ ನಂತರ ಮಾಹಿತಿಯನ್ನು ಏನು ಮಾಡ್ತಾ ಇದ್ದಾನೆ, ಎನ್ಕೋಡ್ ಮಾಡ್ತಾ ಇದ್ದಾನೆ. ಸೊ ಒನ್ಸ್ ದ ಸೆಂಡರ್ ಡೆವಲಪ್ಸ್ ಎನ್ ಐಡಿಯಾ, ದೇ ನೀಡ್ ಟು ಬಿ ಪ್ರೆಸೆಂಟ್ ದ ಮೆಸೇಜ್ ಇನ್ ಅ ಕೋಹೆರೆಂಟ್ ಸ್ಟ್ರಕ್ಚರ್. ಸೊ ಎನ್ಕೋಡಿಂಗ್ ಮೀನ್ಸ್ ಹಿಯರ್ ಹಿ ಈಸ್ ಗೋಯಿಂಗ್ ಟು present the information in coherent structure in proper way. So ask yourself the following questions to understand the receiver's communication styles better. So ಯಾವುದೇ ಒಂದು ಮಾಹಿತಿಯನ್ನು ಒಬ್ಬ ಸೆಂಡರ್ ಡಿಸೈಡ್ ಮಾಡಿದ ಮೇಲೆ ಅದನ್ನು ರಿಸೀವರ್ಗೆ ಕಳಿಸೋದಕ್ಕಿಂತ ಮೊದಲು ಅದನ್ನು ಸರಿಯಾಗಿ ಸ್ಟ್ರಕ್ಚರ್ ಮಾಡಬೇಕಾಗುತ್ತೆ, ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕಾಗಿ ಸೆಂಡರ್ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಲೇಬೇಕಾಗುತ್ತೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ರಿಸೀವರ್ಸ್ ಆ್ಯಟಿಟ್ಯೂಡ್. ಸೊ ಇಲ್ಲಿ ರಿಸೀವರ್ಸ್ ಆ್ಯಟಿಟ್ಯೂಡ್ನ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಸೊ ದ ಸೆಂಡರ್ ಸೆಲೆಕ್ಟ್ಸ್ ದ ಚಾನಲ್ of communication that will be used. So in third step the sender is going to select the channel. So ಈ 3ನೇ ಸ್ಟೆಪ್ನಲ್ಲಿ ಒಬ್ಬ ಸೆಂಡರ್ ಏನು ಮಾಡ್ತಾ ಇದ್ದಾನೆ, ಒಂದು ಮಾಧ್ಯಮವನ್ನು ಆಯ್ಕೆ ಮಾಡ್ತಾ ಇದ್ದಾನೆ. ಯಾವ ಮಾಧ್ಯಮದ ಮೂಲಕ ಮಾಹಿತಿಯನ್ನು ಕಳಿಸಬೇಕಾಗಿದೆ ಎಂಬುದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ. ಉದಾಹರಣೆಗೆ ಅದು ಸೋಷಿಯಲ್ ಮೀಡಿಯಾ ಯೂಸ್ ಆಗಿರ್ಬೋದು, ಅಥವಾ ಮುಖಾಮುಖಿ ಸಂದರ್ಶನ ಆಗಿರ್ಬೋದು, ಓರಲಿ, ಇಟ್ ಮೇ ಬಿ ರಿಟರ್ನ್ ಫಾರ್ಮ್ಯಾಟ್. ಸೊ ಇನ್ ದಿಸ್ ವೇ ಹಿಯರ್ ದ ಸೆಂಡರ್ is going to select the channel for the communication. So think about how you need to send your message. So here the sender must decide how to send the message. So ಯಾವ ವಿಧಾನದ ಮೂಲಕ ಮಾಹಿತಿ ಕಳಿಸಬೇಕೆಂಬುದನ್ನು ಡಿಸೈಡ್ ಮಾಡಬೇಕು.
The communication channel you use should organize your information in a way that enhances your point. So in this way, the communicator, the sender, should select the message, select the channel in such a way that the receiver should understand the message. ಸೊ ಯಾವ ರೀತಿ ಯಾವ ಚಾನಲನ್ನು ನಾವು ಸೆಲೆಕ್ಟ್ ಮಾಡಬೇಕಪ್ಪ ಅಂದರೆ ಆ ಒಂದು ಚಾನಲ್ನಿಂದ ನೀಡುವ ಇನ್ಫಾರ್ಮೇಷನ್ ರಿಸೀವರು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಬೇಕು. ಸೊ ವೆನ್ ಇಟ್ ಕಮ್ಸ್ ಟು ಟೈಪ್ಸ್ ಆಫ್ ಕಮ್ಯುನಿಕೇಷನ್, ಮೇನ್ಲಿ ದೇರ್ ಆರ್ 4 ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಚಾನಲ್. ಸೊ ಕಮ್ಯುನಿಕೇಷನ್ ಚಾನಲ್ಸ್ಗೆ ನೋಡಿದರೆ 4 ಪ್ರಕಾರದ ಪ್ರಮುಖ ಕಮ್ಯುನಿಕೇಷನ್ ಚಾನಲ್ಸ್ಗಳಿವೆ. ದ ಫಸ್ಟ್ ಟೈಪ್ ಆಫ್ ಕಮ್ಯುನಿಕೇಷನ್ ಚಾನಲ್ ಈಸ್ ವರ್ಬಲ್. ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ಫೇಸ್ ಟು ಫೇಸ್. Yes, then we can talk over the telephone, video conferences, presentations, visual media. So these are the examples for verbal communications. Here people are speaking. Yes, is it clear? So by using words they are going to communicate with each other. So it is known as the verbal communication channel. So face to face interviews, telephone, video conference, presentation, visual media, these will come under the verbal communication. So the next one is non-verbal communication. Non-verbal communication means here people won't use words. Yes, just they are going to show some signs, some expressions. For example, eye contact is an example for non-verbal communication. Facial expressions, when students nod their head, we come to know that he has understood the information. When we are going to make eye contact with our students, we'll come to know whether they are understanding or no. For example, and body language, when teacher is going to ask question to the students, if he raises the hand, teacher will come to know he might know the answer. Dress code. So these are examples for non-verbal communication, and these are known as the non-verbal channels. ಸೊ ಈ ಚಾನಲ್ನಲ್ಲಿ ಎರಡನೇ ಪ್ರಕಾರ ನಾನ್ ವರ್ಬಲ್. ಸೊ ಇಲ್ಲಿ ಐ ಕಾಂಟ್ಯಾಕ್ಟ್ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಕಣ್ಣಿನಲ್ಲಿ ನೋಡಿ ನಾವು ಆತನಿಗೆ ಮಾಹಿತಿ ಅರ್ಥವಾಗಿದೆಯೋ ಇಲ್ಲೋ ಎಂಬುದನ್ನು ತಿಳಿದುಕೊಳ್ಬೋದು. ಫೇಶಿಯಲ್ ಎಕ್ಸ್ಪ್ರೆಷನ್, ಅವರ ಮುಖದ ಹಾವಭಾವಗಳನ್ನು ನೋಡಿ ಆಗಿರ್ಬೋದು. ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಾರಿ ಪ್ರಶ್ನೆಗಳನ್ನು ಕೇಳಿದಾಗ ಅವರು ತಲೆ ಕೆಳಗೆ ಹಾಕ್ತಾರೆ, ಇದರ ಅರ್ಥ ಅವರಿಗೆ ಉತ್ತರ ಗೊತ್ತಿಲ್ಲ ಅಂತ ಅರ್ಥ. ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಾಗ ಕೆಲವು ವಿದ್ಯಾರ್ಥಿಗಳು ಕೈಯನ್ನು ಮೇಲಕ್ಕೆ ಎತ್ತಾರೆ, ಇದರ ಅರ್ಥ ಅವರಿಗೆ ಉತ್ತರ ಗೊತ್ತಿದೆ. ಅದೇ ರೀತಿ ಡ್ರೆಸ್ ಕೋಡ್ ಆಗಿರ್ಬೋದು, ಇವೆಲ್ಲ ನಾನ್ ವರ್ಬಲ್ ಚಾನಲ್ಸ್ಗಳಾಗಿವೆ. The third one is written. So here when we are going to send emails, newsletters, press releases, text messages, social media posts, record proposals, and all these will come under the written communication, and these are the channels which are used to communicate in the written format. So ಇಲ್ಲಿ ಬರವಣಿಗೆ ಮೂಲಕ ಇದು ಒಂದು ಕೂಡ ಚಾನಲ್ ಆಗಿದೆ. ಇಲ್ಲಿ ಇಮೇಲ್ಗಳನ್ನು ಕಳಿಸೋದಾಗಿರ್ಬೋದು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಪ್ರೆಸ್ ನೋಟ್ಸ್ಗಳಾಗಿರ್ಬೋದು, ಟೆಕ್ಸ್ಟ್ ಮೆಸೇಜಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ರಿಟರ್ನ್ ಕಮ್ಯುನಿಕೇಷನ್ನಲ್ಲಿ ಬರ್ತಾ ಇವೆ. ಸೊ ದ ನೆಕ್ಸ್ಟ್ ಒನ್ ಈಸ್ ವಿಜುವಲ್. Visual means just we are going to see, there is no sound, there is no, we are not going to talk verbally. So here in return just we are going to show some graphs to the students, charts, drawings. These are visual communication channels. So ಈ ಗ್ರಾಫ್ಗಳನ್ನು ತೋರಿಸೋದಾಗಿರ್ಬೋದು, ಚಾರ್ಟ್ಗಳಾಗಿರ್ಬೋದು, ಡ್ರಾಯಿಂಗ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿವೆ, ವಿಜುವಲ್ ಕಮ್ಯುನಿಕೇಷನ್ ಚಾನಲ್ಗಳಾಗಿವೆ. So these are the 4 types of communication channels. Yes, the next one is, in the next step the message travels over the channel of communication. So after that the message is going to travel through this channel. So in ನಂತರ 4ನೇ ಹಂತದಲ್ಲಿ ಈ ಒಂದು ಮೆಸೇಜ್ ಈ ಚಾನಲ್ನ ಮೂಲಕ ಹಾದು ಹೋಗ್ತಾ ಇದೆ. So the sender should select an appropriate medium for the message. This will depend on your relationship with the receiver, the purpose of your writing, the urgency of the message. So here the sender should select the appropriate medium. So yes, this selection of medium is dependent on the relationship of the sender and the receiver, and also purpose of the writing or urgency of the message, etc. ಸೊ ಇಲ್ಲಿ ಒಬ್ಬ ಸೆಂಡರ್ ಏನು ಮಾಡಬೇಕಾಗುತ್ತೆ, ಒಂದು ಅಪ್ರಾಪ್ರಿಯೇಟ್ ಆದ ಮೀಡಿಯಮನ್ನು ಸೆಲೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಈ ಒಂದು ಮೀಡಿಯಮನ್ನು ಅಥವಾ ಚಾನಲನ್ನು ಸೆಲೆಕ್ಟ್ ಮಾಡುವುದು ಈ ಸೆಂಡರ್ ಮತ್ತು ರಿಸೀವರ್ಗಳ ನಡುವಿನ ಸಂಬಂಧದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮೆಸೇಜ್ನ ಎಷ್ಟು ಸಮಯದಲ್ಲಿ ನೀಡಬೇಕಾಗಿದೆ, ಅರ್ಜೆನ್ಸಿ, ಅದರ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಇದೆ.
So technology has made it faster than ever to share important information. So by using technology we can share the information very fast. So ಈ ಟೆಕ್ನಾಲಜಿ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ನಾವು ಬಹಳ ಕಡಿಮೆ ಸಮಯದಲ್ಲಿ ಮಾಹಿತಿಯನ್ನು ಶೇರ್ ಮಾಡಬಹುದು. However, in the business environment, formal written communication such as contracts and legal documents continues to exist to safeguard the interest of an organization and its employees. So when we enter into any institutions, some industries, yes, there may take formal written communication, letters, documents, ಎಟ್ಸೆಟ್ರಾ. ನಾವು ಈ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ, ಕೈಗಾರಿಕೆಗಳಲ್ಲಿ, ಸರ್ಕಾರಿ ಆಫೀಸ್ಗಳಲ್ಲಿ ಹೋಗಿದರೆ ಫಾರ್ಮಲ್ ರಿಟರ್ನ್ ಕಮ್ಯುನಿಕೇಷನ್ ನಮಗೆ ಕಂಡು ಬರ್ತದೆ. So the next one is the receiver receives the message. In the next step the receiver is going to receive the message. So ಈ ಹಂತದಲ್ಲಿ ಒಬ್ಬ ರಿಸೀವರ್ ಏನು ಮಾಡ್ತಾ ಇದ್ದಾನೆ, ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾನೆ. So next the recipient receives the message. The receiver will process the message according to the communication channel the sender uses. Yes, the sender has sent the message through a medium or through a channel, and after that the receiver is going to process the message. ಒಂದು ಸಾರಿ ಸೆಂಡರ್ ಒಂದು ಮಾಧ್ಯಮದ ಮೂಲಕ ಮಾಹಿತಿಯನ್ನು ಕಳುಹಿಸಿದ ನಂತರ ರಿಸೀವರ್ ಏನು ಮಾಡ್ತಾ ಇದ್ದಾನೆ, ಆ ಮಾಹಿತಿಯನ್ನು ಪ್ರೋಸೆಸ್ ಮಾಡ್ತಾ ಇದ್ದಾನೆ. So for example, the sender could deliver the message by speaking to the receiver face to face. So when the sender is giving information verbally face to face, so it is after that the receiver is going to ಅಂಡರ್ಸ್ಟ್ಯಾಂಡ್ ಇಟ್. ಸೊ ಯಾವಾಗ ಒಬ್ಬ ಸೆಂಡರ್ ವರ್ಬಲ್ ಆಗಿ ಒಬ್ಬ ವ್ಯಕ್ತಿಯೊಂದಿಗೆ ಫೇಸ್ ಟು ಫೇಸ್ ಆಗಿ ಮುಖಾಮುಖಿಯಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾನೆ, ನಂತರ ರಿಸೀವರ್ ಏನು ಮಾಡ್ತಾ ಇದ್ದಾನೆ, ಆ ಮಾಹಿತಿಯನ್ನು ಕೇಳಿಸ್ಕೊಳ್ತಾ ಇದ್ದಾನೆ. For more formal messages, the sender may present the message during a board meeting instead. So the next step is the receiver decodes the message. In this process, the receiver is going to think on that message. He is trying to understand his own language. So the receiver then decodes the sender's message. ಈ ಒಂದು ಹಂತದಲ್ಲಿ ಒಬ್ಬ ರಿಸೀವರ್ ಸೆಂಡರ್ ಕಳಿಸಿದ ಮಾಹಿತಿಯನ್ನು ಡಿಕೋಡ್ ಮಾಡ್ತಾ ಇದ್ದಾನೆ, ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ, ಅದರ ಮೇಲೆ ಯೋಚನೆ ಮಾಡ್ತಾ ಇದ್ದಾನೆ. So in this stage the receiver processes the information, understands it, then analyze it and its implication. This is one of the crucial stages in the communication process. So here in this stage the receiver is going to process the information, he is going to understand it, he is going to think on it, he is going to analyze the information, then he can also give feedback. So ಈ ಒಂದು ಹಂತದಲ್ಲಿ ಒಬ್ಬ ರಿಸೀವರ್ ಮಾಹಿತಿಯನ್ನು ಪ್ರೋಸೆಸ್ ಮಾಡ್ತಾ ಇದ್ದಾನೆ, ಅದರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ, ಸೊ ಅದರ ಮೇಲೆ ಯೋಚಿಸ್ತಾ ಇದ್ದಾನೆ, ವಿಶ್ಲೇಷಣೆ ಮಾಡ್ತಾ ಇದ್ದಾನೆ, ಆ ನಂತರ ಫೀಡ್ಬ್ಯಾಕನ್ನು ಕೂಡ ನೀಡ್ತಾ ಇದ್ದಾನೆ. So if the receiver can successfully decode the message, this implies the effectiveness of the communication process. If the receiver is able to decode the message properly, it means he understood the message, then the communication process will become effective. So ಯಾವಾಗ ಒಬ್ಬ ರಿಸೀವರ್ ಮೆಸೇಜನ್ನು ಸರಿಯಾಗಿ ಡಿಕೋಡ್ ಮಾಡ್ಕೊಳ್ತಾ ಇದ್ದಾನೆ, ಸೊ ಆಗ ಏನಾಗುತ್ತೆ, ಈ ಒಂದು ಕಮ್ಯುನಿಕೇಷನ್ ಸಂವಹನ ಕಾರ್ಯ ಪರಿಣಾಮಕಾರಿ ಆಗ್ತಾ ಇದೆ. So the next step is the receiver provides feedback. So then after decoding the message, the receiver is going to give feedback on it. It is very important important step of communication process. So ಈ ಒಂದು ಒಬ್ಬ ರಿಸೀವರ್ ಮಾಹಿತಿಯನ್ನು ಅರ್ಥ ಮಾಡಿಕೊಂಡ ನಂತರ ಏನು ಮಾಡ್ತಾ ಇದ್ದಾನೆ, ಅದರ ಮೇಲೆ ಫೀಡ್ಬ್ಯಾಕನ್ನು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾನೆ. Yes, next let us move to the barriers to effective communication. ಈ ಒಂದು ಪರಿಣಾಮಕಾರಿ ಸಂವಹನದ ಅಡೆತಡೆಗಳು. So barriers to effective communication. The process of communication has multiple barriers. ಪ್ರತಿ ಸಂವಹನ ಕಾರ್ಯಕ್ಕೆ ಹಲವಾರು ಅಡಚಣೆಗಳಿವೆ. So the intended communique will often be disturbed and distorted, leading to a condition of misunderstanding and failure of communication. Yes, when the communication process is affected by any other factors, yes, then the sender is unable to send the message properly. Maybe receiver may not understand the information ಪ್ರಾಪರ್ಲಿ. ಸೊ ಯಾವಾಗ ಈ ಒಂದು ಕಮ್ಯುನಿಕೇಷನ್ಗೆ ಪ್ರೋಸೆಸ್ಗೆ ಅಡಚಣೆಗಳು ಬರ್ತವೆ, ಆಗ ಸೆಂಡರ್ ಕೂಡ ಸರಿಯಾಗಿ ಮಾಹಿತಿಯನ್ನು ನೀಡಲು ಆಗುವುದಿಲ್ಲ, ರಿಸೀವರ್ ಕೂಡ ಸರಿಯಾಗಿ ಮಾಹಿತಿಯನ್ನು ಪಡೆಯಲು ಆಗುವುದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗ್ಬೋದು.
So the barriers to effective communication could be of many types, such as linguistic barriers, psychological barriers, emotional barriers, physical barriers, and also ಕಲ್ಚರಲ್ ಬ್ಯಾರಿಯರ್ಸ್ ಎಟ್ಸೆಟ್ರಾ. ಸೊ ಈ ಒಂದು ಕಮ್ಯುನಿಕೇಷನ್ ಅಡಚಣೆಗಳಲ್ಲಿ ಹಲವಾರು ಪ್ರಕಾರಗಳಿವೆ. ಅವು ಲಿಂಗ್ವಿಸ್ಟಿಕ್ ಆಗಿರ್ಬೋದು, ಭಾಷೆಗೆ ಸಂಬಂಧಿಸಿದಂತೆ, ಸೈಕಲಾಜಿಕಲಿ ಆಗಿರ್ಬೋದು, ಎಸ್ ಮಾನಸಿಕ ಶಕ್ತಿಗೆ ಸಂಬಂಧಿಸಿದಂತೆ, ಇಮೋಷ್ನಲ್ ಬ್ಯಾರಿಯರ್ಸ್ ಭಾವನೆಗಳಿಗೆ ಸಂಬಂಧಿಸಿದಂತೆ, ಫಿಸಿಕಲ್ ಬ್ಯಾರಿಯರ್ಸ್ ದೈಹಿಕ ಸಮಸ್ಯೆಗಳು, ಕಲ್ಚರಲ್ ಬ್ಯಾರಿಯರ್ಸ್ ಸಾಂಸ್ಕೃತಿಕ ಸಮಸ್ಯೆಗಳು. So let us discuss one by one. Sometime we may expect question on these barriers. So the first one is linguistic barriers. So linguistic barriers, these barriers are related to language. Linguistic barriers ಅಂತಂದ್ರೆ ಇವು ಭಾಷೆಗೆ ಸಂಬಂಧಪಟ್ಟ ಅಡಚಣೆಗಳಾಗಿವೆ. So language barrier is one of the main barriers that limit effective communication. So if the sender or the receiver is having very less amount of knowledge in understanding, if they are having less knowledge in language, then they may face ಪ್ರಾಬ್ಲಮ್ ಹಿಯರ್. ಯಾವಾಗ ಒಬ್ಬ ರಿಸೀವರ್ ಅಥವಾ ಸೆಂಡರ್ ಈ ಒಂದು ಭಾಷೆಯ ಮೇಲೆ ಜ್ಞಾನವನ್ನು ಹೊಂದಿಲ್ಲವಾದರೆ ಅವರು ಈ ಅಡಚಣೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಲ್ಯಾಂಗ್ವೇಜ್ ಇಸ್ ದ ಮೋಸ್ಟ್ ಕಾಮನ್ಲಿ ಎಂಪ್ಲಾಯ್ಡ್ ಟೂಲ್ ಆಫ್ ಕಮ್ಯುನಿಕೇಷನ್. So the fact that each major region has its own language is one of the barriers to the effective communication, because in different parts, in different region, people are using different language. This is this is the major barrier to the effective communication. For example, when we travel to other states, we may not know their language, then it is a barrier for the communication. So ಯಾವಾಗ ನಾವು ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ಪ್ರವಾಸ ಮಾಡ್ತಾ ಇದ್ದೀವಿ, ಅವರ ಒಂದು ಭಾಷೆ ನಮಗೆ ಗೊತ್ತಿಲ್ಲವಾದರೆ ನಾವು ಈ ಲಿಂಗ್ವಿಸ್ಟಿಕ್ ಬ್ಯಾರಿಯರನ್ನು ಫೇಸ್ ಮಾಡ್ತಾ ಇದ್ದೀವಿ. ಈ ಕಮ್ಯುನಿಕೇಷನ್ ಪ್ರಾಸೆಸ್ನಲ್ಲಿ ಭಾಷೆಯ ಸಮಸ್ಯೆ ಎದುರಾಗ್ತಾ ಇದೆ. Sometimes even a thick dialect may render the communication ineffective. So as per some estimate, the dialects of every two regions changes within a few kilometers. So ನಾವು ಸಾಮಾನ್ಯವಾಗಿ ನೋಡಿದರೆ ಪ್ರತಿ ಕೆಲವೇ ಕಿಲೋಮೀಟರ್ಗಳ ಒಂದು ಪ್ರದೇಶಗಳಲ್ಲಿಯೂ ಕೂಡ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇದೆ. So even in the same workplace, different employees will have different linguistic skills. So ಯಾವುದೇ ಒಂದು ಸೇಮ್ ವರ್ಕ್ ಪ್ಲೇಸ್ನಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿಯೂ ಕೂಡ ಕೆಲವು ವ್ಯಕ್ತಿಗಳು ಕನ್ನಡ ಮಾತಾಡ್ತಾರೆ, ಇನ್ನು ಕೆಲವು ವ್ಯಕ್ತಿಗಳು ಮರಾಠಿ ಮಾತಾಡ್ತಾರೆ, ಇನ್ನು ಕೆಲವು ವ್ಯಕ್ತಿಗಳು ಹಿಂದಿ ಮಾತಾಡ್ತಾರೆ. ಸೊ ಆಸ್ ಅ ರಿಸಲ್ಟ್ ದ ಕಮ್ಯುನಿಕೇಷನ್ ಚಾನಲ್ಸ್ ದಟ್ ಸ್ಪ್ಯಾನ್ ಅಕ್ರಾಸ್ ದ ಆರ್ಗನೈಸೇಷನ್ ವುಡ್ ಬಿ ಅಫೆಕ್ಟೆಡ್ ಬೈ ದಿಸ್. ಸೊ ಆಲ್ ದ ಪೀಪಲ್ ಇನ್ ಎನಿ ಆರ್ಗನೈಸೇಷನ್ ದೇ ಡೋಂಟ್ ನೋ ದ ಸೇಮ್ ಲ್ಯಾಂಗ್ವೇಜ್. ಸೊ ಅಟ್ ದ್ಯಾಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಫೇಸ್ ಲಿಂಗ್ವಿಸ್ಟಿಕ್ ಬ್ಯಾರಿಯರ್. ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನ ಒಂದೇ ಭಾಷೆಯನ್ನು ಬಲ್ಲವರಾಗಿಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ, ಲಿಂಗ್ವಿಸ್ಟಿಕ್ ಬ್ಯಾರಿಯರ್ ಎದುರಾಗ್ತಾ ಇದೆ. So the next barrier is emotional barrier. So emotional barriers means emotional IQ of a person determines the ease and comfort with which they can communicate. So emotional barriers means ಇವು ಜನರ ಭಾವನೆಗಳಿಗೆ ಸಂಬಂಧಿಸಿದ ದೋಷಗಳಾಗಿವೆ. ಸೊ ಅ ಪರ್ಸನ್ ಹೂ ಈಸ್ ಎಮೋಷ್ನಲಿ ಮ್ಯಾಚ್ಯೂರ್ ವಿಲ್ ಬಿ ಏಬಲ್ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ. ಸೊ ದ ಪರ್ಸನ್ ಈಸ್ ಎಮೋಷ್ನಲಿ ಮ್ಯಾಚ್ಯೂರ್, ಸೊ ದೆನ್ ಹಿ ಕ್ಯಾನ್ ಕಮ್ಯುನಿಕೇಟ್ ವೆಲ್. ಸೊ the people who are not emotionally mature, so they sometimes they fail to give correct information. So on the other hand, people who let their emotions take over will face certain difficulties. The people who don't have control on their emotions, sometimes they face difficulties in the process of communication. ಯಾವ ಜನರಿಗೆ ತಮ್ಮ ಭಾವನೆಗಳ ಮೇಲೆ ಹಿಡಿತ ಇದೆ ಅವರು ಈ ಒಂದು ಸಮಸ್ಯೆಗಳನ್ನು ಹೆಚ್ಚಾಗಿ ಅನುಭವಿಸೋದಿಲ್ಲ. ಬಟ್ ಯಾವ ಜನರಿಗೆ ತಮ್ಮ ಭಾವನೆಗಳ ಮೇಲೆ ಹಿಡಿತ ಇಲ್ಲ, ಅಂಥ ಜನರು ಈ ಎಮೋಷ್ನಲ್ ಬ್ಯಾರಿಯರ್ಸನ್ನು ಹೆಚ್ಚಾಗಿ ಕಮ್ಯುನಿಕೇಷನ್ ಪ್ರೊಸೆಸ್ನಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. So a perfect mixture of emotions and facts is necessary for effective communication. So for effective communication, both emotions and facts are very essential. So ಭಾವನೆಗಳು ಕೂಡ ಈ ಪರಿಣಾಮಕಾರಿ ಸಮೂಹವನ್ನು ನಿರ್ಧಾರ ಮಾಡುವಲ್ಲಿ ಪಾತ್ರವನ್ನು ವಹಿಸ್ತಾ ಇವೆ. ಸೊ ಎಮೋಷನ್ಸ್ ಲೈಕ್ ಆ್ಯಂಗರ್, ಫ್ರಸ್ಟ್ರೇಷನ್, ಹ್ಯೂಮರ್ can blur the decision making capacities of a person and thus limit the effectiveness of their
ಕಮ್ಯುನಿಕೇಷನ್. ಸೊ ಈ ಭಾವನೆಗಳಾದ ಸಿಟ್ಟು ಆಗಿರ್ಬೋದು, ಕೋಪ ಬರುವುದಾಗಿರ್ಬೋದು, ಫ್ರಸ್ಟ್ರೇಷನ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಮಾಡ್ತಾ ಇದ್ದಾವೆ, ಪರಿಣಾಮಕಾರಿ ಸಂವಹನಕ್ಕೆ ಕೆಲವೊಂದು ಅಡಚಣೆಗಳಾಗಿವೆ. So the next barrier is physical barriers to communication. So when it comes to physical barrier, so they are the most obvious barriers to effective communication. So ಈ physical barrier ಕೂಡ ಈ communication process ನಲ್ಲಿ ಒಂದು ಎಫೆಕ್ಟಿವ್ ಆದ ಬ್ಯಾರಿಯರ್ಸ್ಗಳಾಗಿವೆ. So these barriers are mostly easily removable in the principal athlete. Yes, but these barriers we can remove easily. So ಈ ಒಂದು ದೋಷಗಳನ್ನು ನಾವು ಸರಳವಾಗಿ ನಿವಾರಣೆ ಮಾಡಬಹುದು. So they include barriers like physical barriers includes noise, closed doors, faulty equipment used for the communication, closed cabins, etc. So these barriers include noise from the outside, yes, closed doors, sound from the doors, yes, if anyone playing music outside, that sound, yes, then faulty equipments, yes, wrong equipments, and closed cabins. Yes, these are the examples for physical barriers. Physical barriers ಗೆ ಇಲ್ಲಿ ಕೆಲವೊಂದು ಉದಾಹರಣೆಗಳು ಅಂತಂದರೆ ಈ ಶಬ್ದ ಆಗಿರ್ಬೋದು, ಕೆಲವೊಂದು ಸಾರಿ ಎರಡು ಕೋಣೆಗಳ ಈ ಬಾಗಿಲುಗಳು ತುಂಬ ಹತ್ತಿರ ಇರೋದರಿಂದ ಸಮಸ್ಯೆ ನಾಯ್ಸ್ ಹೆಚ್ಚಾಗುತ್ತೆ. ಕೆಲವೊಂದು ಸಾರಿ ಮಷಿನರಿಗಳು ಸರಿಯಾಗಿ ವರ್ಕ್ ಮಾಡ್ತಾ ಇರಲ್ಲ, ಸೌಂಡ್ ಬರ್ತಾ ಇರ್ತವೆ. ಉದಾಹರಣೆಗೆ ಬೈಕಿಂದ ಬರುವ ಸೌಂಡ್ ಆಗಿರ್ಬೋದು. ಅದೇ ರೀತಿ ಕೆಲವೊಂದು ಆಫೀಸ್ಗಳಲ್ಲಿ ಕ್ಯಾಬಿನ್ಗಳು ತುಂಬ ಹತ್ತಿರ ಇರ್ತವೆ. So sometimes in a large office, the physical separation between various employees combined with faulty equipment may result in severe barriers to the effective communication. So these are the examples for physical barriers. So the next one is cultural barriers of communication. So at the world, as the world is getting more and more globalized, any large office may have people from several parts of the world. So then people are going to face cultural barriers because different region people are following different cultures. ಸೊ ಬೇರೆ ಬೇರೆ ಪ್ರದೇಶಗಳಲ್ಲಿನ ಜನ ಬೇರೆ ಬೇರೆ ಪದ್ಧತಿಗಳನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಇದು ಕೂಡ ಕೆಲವೊಂದು ಸಾರಿ ಕಮ್ಯುನಿಕೇಷನ್ ಪ್ರೋಸೆಸ್ನಲ್ಲಿ ಬ್ಯಾರಿಯರ್ ಆಗ್ತಾ ಇದೆ. ಡಿಫ್ರೆಂಟ್ ಕಲ್ಚರ್ಸ್ ಹ್ಯಾವ್ ಅ ಡಿಫ್ರೆಂಟ್ ಮೀನಿಂಗ್ ಫಾರ್ ಸೆವರಲ್ ಬೇಸಿಕ್ ವ್ಯಾಲ್ಯೂಸ್ ಆಫ್ ಸೊಸೈಟಿ. ಸೊ ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವುದೇ ಒಂದು ವಿಷಯಕ್ಕೆ ಬೇರೆ ಬೇರೆ ಮೌಲ್ಯಗಳನ್ನು ನೀಡಲಾಗ್ತಾ ಇದೆ. ಇಟ್ ಮೀನ್ಸ್ ಡಿಫ್ರೆಂಟ್ ಕಲ್ಚರ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಮೀನಿಂಗ್ಸ್. ಸೊ ಫಾರ್ ಎಕ್ಸಾಂಪಲ್ ಸಚ್ ಆಸ್ ಡ್ರೆಸ್ಸಿಂಗ್, ರಿಲಿಜಿಯಸ್ or lack of them, food, drinks, pets, and the general behavior will change drastically from one culture to another culture. So ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ, ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಈ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ರಿಲಿಜನ್ಸ್ ಆಗಿರ್ಬೋದು, ಆಹಾರದ ಪದ್ಧತಿಗಳಾಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಇರೋದ್ರಿಂದ ಇವು ಕೂಡ ಏನಾಗಿವೆ, ಈ ಕಮ್ಯುನಿಕೇಷನ್ ಪ್ರೋಸೆಸ್ನಲ್ಲಿ ಕೆಲವು ಬ್ಯಾರಿಯರ್ಸ್ಗಳಾಗಿವೆ. So the next one is organizational structural barriers. So as we saw, there are many methods of communication at organization level. So each of these methods have its own problems and constraints that may become barriers to the effective communication. So most of these barriers arise because of misinformation or lack of appropriate transparency available to the employees. So these are known as the organizational barriers. ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋ ಜನರ ನಡುವೆ ಮಾಹಿತಿ ಸರಿಯಾಗಿ ರವಾನೆ ಆಗ್ತಾ ಇರೋದಿಲ್ಲ, ಮಿಸ್ಇನ್ಫಾರ್ಮೇಷನ್ ಇರ್ತದೆ. ಸೊ ಇವುಗಳಿಗೆ ನಾವೇನಂತೀವಿ, ಅಪ್ರೋಪ್ರಿಯೇಟ್ ಅದರ ಟ್ರಾನ್ಸ್ಪರೆನ್ಸಿ ಇರಲ್ಲ. ಹೈಯರ್ ಅಥಾರಿಟಿ ಪೀಪಲ್ ಆರ್ ನಾಟ್ ಫಾರ್ವರ್ಡಿಂಗ್ ದ ಮೆಸೇಜ್ ಟು ದಿ ಲೋವರ್ ಅಥಾರಿಟಿ ಪೀಪಲ್. ಸೊ ಇನ್ ದಿಸ್ ವೇ ದೀಸ್ ಆರ್ಗನೈಸೇಷನಲ್ ಬ್ಯಾರಿಯರ್ಸ್ ವಿಲ್ ಅರೈಸ್ ಇನ್ ದಿ ಕಮ್ಯುನಿಕೇಷನ್ process. So the next one is attitude barrier. Certain people like to be left alone. ಕೆಲವು ಜನ ಒಂಟಿಯಾಗಿ ಇರಲು ಬಯಸ್ತಾ ಇದ್ದಾರೆ. They are the introverts. These people don't want to communicate with others. They don't want to share their problems with others. And others like to be social or sometimes extra clingy. Both these cases could become a barrier to the communication. Some people have attitude issues like huge ego, inconsiderate behavior. So attitude behaviors means these attitude behaviors include ego. Some people, they don't want to communicate with others. Yes, some will act as more socially, some will be introverts.
ದೀಸ್ ಆರ್ ದಿ ಆ್ಯಟಿಟ್ಯೂಡ್ನಲ್ ಬ್ಯಾರಿಯರ್ಸ್ ಇನ್ ದಿ ಕಮ್ಯುನಿಕೇಷನ್. ಕೆಲವು ಜನ ಒಬ್ಬರೇ ಇರ್ತಾರೆ, ಕೆಲವೊಂದು ಜನ ಇಂಟ್ರಾವರ್ಟ್ ಆಗಿರ್ತಾರೆ, ಅವರು ಹೆಚ್ಚು ಮಾಹಿತಿಯನ್ನು ಇತರರೊಂದಿಗೆ ಶೇರ್ ಮಾಡಲ್ಲ. ಇನ್ನು ಕೆಲವರು ಸೋಷಿಯಲ್ ಆಗಿರ್ತಾರೆ. ಸೊ ಇನ್ನು ಕೆಲವರು ಜಾಸ್ತಿ ಈಗೋ ಇರ್ತದೆ. ಸೊ ಇವೆಲ್ಲ ಏನು ಆ್ಯಟಿಟ್ಯೂಡ್ನಲ್ ಬ್ಯಾರಿಯರ್ಸ್ಗಳಾಗಿವೆ. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಟೈಪ್ಸ್ ಆಫ್ ನಾಯ್ಸ್ ಡ್ಯೂರಿಂಗ್ ದ ಕಮ್ಯುನಿಕೇಷನ್ ಪ್ರಾಸೆಸ್. ಸೊ ಈ ಒಂದು ಸಂವಹನ ವಿಧದಲ್ಲಿ, ಸಂವಹನದ ಪ್ರಾಸೆಸ್ನಲ್ಲಿ ಈ ಶಬ್ದದ ಪ್ರಕಾರಗಳು, ಟೈಪ್ಸ್ ಆಫ್ ನಾಯ್ಸ್. ಸೊ ಟೈಪ್ಸ್ ಆಫ್ ನಾಯ್ಸ್ ಡ್ಯೂರಿಂಗ್ ದ ಕಮ್ಯುನಿಕೇಷನ್ ಪ್ರಾಸೆಸ್. ಸೊ ರೆಡ್ಯೂಸಿಂಗ್ ದ ನಾಯ್ಸ್ ಆರ್ distractions, so disturbance can significantly So the next topic is types of noise during the communication process. So there are various types of noise are there. ಸೊ ಈ ಒಂದು ಕಮ್ಯುನಿಕೇಷನ್ ಪ್ರೊಸೆಸ್ನಲ್ಲಿ ಈ ಡಿಸ್ಟರ್ಬ್ ಮಾಡುವ ನಾಯ್ಸ್ನಲ್ಲಿ ಹಲವಾರು ಪ್ರಕಾರಗಳಿವೆ. ಸೊ ರೆಡ್ಯೂಸಿಂಗ್ ದ ನಾಯ್ಸ್ ವಿಲ್ ಇನ್ಕ್ರೀಸ್ ದಿ ಸಕ್ಸಸ್ಫುಲ್ ಕಮ್ಯುನಿಕೇಷನ್. ಸೊ ಈ ನಾಯ್ಸನ್ನು ನಾವು ಕಡಿಮೆ ಮಾಡಿದರೆ ಈ ಒಂದು ಕಮ್ಯುನಿಕೇಷನ್ ಪರಿಣಾಮಕಾರಿಯಾಗ್ತದೆ. ಸೊ ಇಟ್ ಎನ್ಶ್ಯೂರ್ಸ್ ಯುವರ್ ಮೆಸೇಜ್ ಡಸ್ ನಾಟ್ ಗೆಟ್ ಮಿಸ್ಇಂಟರಪ್ಟೆಡ್ or ignored or receiver takes seriously instead. So if the distraction from noise is more, then it may lead to misinterpretation of the information. Yes, receiver may ignore it. So ಯಾವಾಗ ಈ ಒಂದು ನಾಯ್ಸ್ನಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತದೆ, ಆವಾಗ ಈ ಒಂದು ಮೆಸೇಜ್ ಸರಿಯಾಗಿ ಅರ್ಥ ಆಗಲ್ಲ ಅಥವಾ ರಿಸೀವರ್ ಇಗ್ನೋರ್ ಕೂಡ ಮಾಡ್ಬೋದು. So to effectively eliminate noise, sender should consider the receiver's personal beliefs and their physical environment. So to for the effective communication and to avoid the noise, sender must go through the receiver's personal beliefs and ಫಿಸಿಕಲ್ ಎನ್ವೈರ್ಮೆಂಟ್. ಸೊ ಈ ಒಂದು ನಾಯ್ಸನ್ನು ಕಡಿಮೆ ಮಾಡುವ ಸಲುವಾಗಿ ಸೆಂಡರ್ ಯಾವಾಗಲೂ ಈ ರಿಸೀವರ್ಸ್ಗಳ ಆ್ಯಟಿಟ್ಯೂಡ್ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿರಬೇಕು ಮತ್ತು ಈ ಎನ್ವೈರ್ಮೆಂಟ್ನಲ್ಲಿರುವ ನಾಯ್ಸ್ಗಳನ್ನು ಸ್ವಲ್ಪ ಸ್ಟಡಿ ಮಾಡಿರಬೇಕು. ಸೊ ವೆನ್ ವಿ ಗೋ ಥ್ರೂ ದೀಸ್ ಟೈಪ್ಸ್ ಆಫ್ ನಾಯ್ಸ್, ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ನಾಯ್ಸ್ ಆರ್ ದೇರ್. ದ ಫಸ್ಟ್ ಒನ್ ಈಸ್ ಸೈಕಾಲಜಿಕಲ್ ನಾಯ್ಸ್. ಸೊ ಮಾನಸಿಕವಾಗಿ, ಸೊ ಸೈಕಾಲಜಿಕಲ್ ನಾಯ್ಸ್, ದಿಸ್ ಟೈಪ್ ಆಫ್ ನಾಯ್ಸ್ ಇಂಟರ್ಫಿಯರ್ಸ್ with the communication between sender and receiver because of personal barriers. So these psychological barriers are related with senders and receiver in the process of communication. This noise is arising due to the personal barriers. Yes, due to the personal attitude of the sender and receiver. So ಈ ಒಂದು ಸೈಕಾಲಜಿಕಲ್ ನಾಯ್ಸ್ ಈ ಸೆಂಡರ್ ಮತ್ತು ರಿಸೀವರ್ಸ್ಗಳ ಮಾನಸಿಕ ಆ್ಯಟಿಟ್ಯೂಡ್ಗೆ, ವರ್ತನೆಗೆ ಸಂಬಂಧಿಸಿದ ನಾಯ್ಸ್ಗಳಾಗಿವೆ. ಸೊ ನೆಕ್ಸ್ಟ್, ಮ್ಯಾನೇಜಿಂಗ್ ಸೈಕಾಲಜಿಕಲ್ ನಾಯ್ಸ್ ಈಸ್ ಅ ಸೈನ್ ಆಫ್ ರೆಸ್ಪೆಕ್ಟ್. ಸೊ ಎವ್ರಿ ಸೆಂಡರ್ ಆರ್ ರಿಸೀವರ್ ಇನ್ ದ ಕಮ್ಯುನಿಕೇಷನ್ ಪ್ರಾಸೆಸ್, ದೇ ಹ್ಯಾವ್ ಟು ಮ್ಯಾನೇಜ್ ದೇರ್ ಸೈಕಾಲಜಿಕಲ್ ನಾಯ್ಸ್ ವೆಲ್. ಸೊ ಇಟ್ ಹೆಲ್ಪ್ಸ್ ಟು ಬಿಲ್ಡ್ ಟ್ರಸ್ಟ್ ಆ್ಯಂಡ್ ಎನ್ಕರೇಜ್ ಪೀಪಲ್ ಟು ಸ್ಪೀಕ್ ಅಪ್. ಸೊ ಇಫ್ ದೇ ಆರ್ ಮ್ಯಾನೇಜಿಂಗ್ ದ ರೆಸ್ಪೆಕ್ಟ್, so if they are managing the psychological noise, then it is going to build trust in between senders and receivers and also encourage people to communicate well. So ಈ ಒಂದು ಸೈಕಾಲಜಿಕಲ್ ನಾಯ್ಸನ್ನು ಸೆಂಡರ್ ಮತ್ತು ರಿಸೀವರ್ ಸರಿಯಾಗಿ ಮ್ಯಾನೇಜ್ ಮಾಡಿದರೆ ಕಮ್ಯುನಿಕೇಷನ್ ಪ್ರಾಸೆಸ್ ಪರಿಣಾಮಕಾರಿಯಾಗ್ತದೆ. ಸೊ ಸಮ್ ಎಕ್ಸಾಂಪಲ್ಸ್ ಫಾರ್ ಸೈಕಾಲಜಿಕಲ್ ನಾಯ್ಸ್ ಆರ್ ಪ್ರೀ ಕನ್ಸೀವ್ಡ್ ಬಿಲೀಫ್ಸ್, ಪೂರ್ವ ಜ್ಞಾನದ ಕಲ್ಪನೆಗಳು. ಸೊ ಬಯಾಸಸ್ ಆ್ಯಂಡ್ ಪ್ರೆಜುಡೈಸ್, ಈ ಪಕ್ಷಪಾತ, ಸ್ಟೀರಿಯೋಟೈಪ್ಸ್ ಆಗಿರ್ಬೋದು, ಸಾರ್ಕ್ಯಾಸಮ್ ಅಂತಂದರೆ ಈ ಚುಚ್ಚು ಮಾತುಗಳಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಸೈಕಾಲಜಿಕಲ್ ನಾಯ್ಸ್ಗೆ ಉದಾಹರಣೆಗಳಾಗಿವೆ. ಆ್ಯಂಡ್ ದ ನೆಕ್ಸ್ಟ್ ಟೈಪ್ ಆಫ್ ನಾಯ್ಸ್ ಇಸ್ ಫಿಸಿಕಲ್ ನಾಯ್ಸ್. So when it comes to physical noise, it describes external distractions in your workplace. In the communication process, external disturbances are known as the physical noise. ಈ ಒಂದು ಕಮ್ಯುನಿಕೇಷನ್ ಪ್ರೊಸೆಸ್ನಲ್ಲಿ ಬಾಹ್ಯದಿಂದ ಬರುವ ಅಥವಾ ಕಮ್ಯುನಿಕೇಷನ್ ಪ್ರೊಸೆಸ್ ಹೊರತಾಗಿ, ಸೊ ಹೊರಗಿನಿಂದ ಬರುವ ಈ ಒಂದು ನಾಯ್ಸ್ಗೆ ನಾವು ಫಿಸಿಕಲ್ ನಾಯ್ಸ್ ಅಂತ ಕರಿತೀವಿ. ಉದಾಹರಣೆಗೆ ನಾಯ್ಸ್ ಫ್ರಮ್ ನಾಯ್ಸ್ ಫ್ರಮ್ ಕಲೀಗ್ ಸ್ಪೀಕಿಂಗ್ ಲೌಡ್ಲಿ, ಲಿಸ್ನಿಂಗ್ ಟು ಮ್ಯೂಸಿಕ್. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ದಿ ಫಿಸಿಕಲ್ ನಾಯ್ಸ್. ಸೊ ಯಾವಾಗ ನೀವು ಕಮ್ಯುನಿಕೇಷನ್ ಪ್ರೊಸೆಸನ್ನು ಮಾಡ್ತಾಯಿದ್ದೀರ, ಬೇರೆ ವ್ಯಕ್ತಿಗಳೊಂದಿಗೆ ಮಾಹಿತಿಯ ವರ್ಗಾವಣೆಯಲ್ಲಿ ಸಂವಹನದಲ್ಲಿ ತೊಡಗಿರ್ತೀರ, ನಿಮ್ಮ ಫ್ರೆಂಡ್ಸ್ ಜೋರಾಗಿ ಮಾತನಾಡುವುದಾಗಿರ್ಬೋದು, ಜೋರಾಗಿ ಸಾಂಗನ್ನು ಕೇಳ್ತಾ ಇರುವುದಾಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿವೆ, ಫಿಸಿಕಲ್ ನಾಯ್ಸ್ಗಳಾಗಿವೆ. ಸೊ ಯಾವಾಗ ನೀವು ಕ್ಲಾಸ್ ಮಾಡ್ತಾ ಇರ್ತೀರ, ಹೊರಗಡೆಯಿಂದ ವೆಹಿಕಲ್ಗಳ ಸೌಂಡ್ ಬರ್ತಾ ಇದೆ, ಇದು ಫಿಸಿಕಲ್ ನಾಯ್ಸ್ ಆಗಿದೆ. So the next type of noise is environmental noise. So environmental noise makes it difficult to hear or concentrate on a message.
ಫಾರ್ ಎಕ್ಸಾಂಪಲ್ ನಾಯ್ಸ್ ಫ್ರಮ್ ಎ ಕನ್ಸ್ಟ್ರಕ್ಷನ್ ಸೈಟ್ ಆರ್ ಪಾಸಿಂಗ್ ಟ್ರಾಫಿಕ್ಸ್. ಸೊ ಎನ್ವೈರ್ಮೆಂಟಲ್ ನಾಯ್ಸ್ ಅಂತಂದರೆ ಇದು ಪರಿಸರದಿಂದ ಬರುವ ಸಮಸ್ಯೆ ಆಗಿದೆ. ಸೊ ಯಾವಾಗ ನೀವು ಕ್ಲಾಸ್ ಮಾಡ್ತಾ ಇದ್ದೀರಿ ಹೊರಗಡೆಯಿಂದ ಕನ್ಸ್ಟ್ರಕ್ಷನಲ್ ಮಾಡ್ತಾ ಇದ್ದಾರೆ, ಇನ್ನೂ ಒಂದು ಬಿಲ್ಡಿಂಗನ್ನು ಕಟ್ತಾ ಇರ್ತಾರೆ, ಸೊ ಅಲ್ಲಿಂದ ಸಮಸ್ಯೆ ಸೌಂಡ್ ಬರ್ತಾ ಇದೆ, ಅಥವಾ ಟ್ರಾಫಿಕ್ನಿಂದ ಸೌಂಡ್ ಬರ್ತಾ ಇದೆ, ಜೋರಾಗಿ ಗಾಳಿ ಬೀಸೋದ್ರಿಂದ ಹೆಚ್ಚಿನ ಸೌಂಡ್ ಬರ್ತಾ ಇದೆ, ಇವೆಲ್ಲವೂ ಕೂಡ ಎನ್ವೈರ್ಮೆಂಟಲ್ ನಾಯ್ಸ್ಗಳಾಗಿವೆ. So noise can affect our emotions and therefore the way we perceive a message. So whenever we are getting noise in the communication process, receivers may not show interest. So ಈ ರಿಸೀವರ್ಸ್ಗಳು ಸರಿಯಾಗಿ ಆಸಕ್ತಿಯನ್ನು ತೋರಿಸದೇ ಇರ್ಬೋದು ಈ ಒಂದು ಎನ್ವೈರ್ಮೆಂಟಲ್ ನಾಯ್ಸಿಂದಾಗಿ. ಸೊ ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಕೀಪ್ ಡಿಸ್ಟ್ರಾಕ್ಷನ್ ಟು ಮಿನಿಮಮ್. ಸೊ ಹೀಗಾಗಿ ನಾವು ಕಮ್ಯುನಿಕೇಷನನ್ನು ಮಾಡುವಾಗ ಈ ಡಿಸ್ಟರ್ಬೆನ್ಸ್ಗಳನ್ನು ಕಡಿಮೆ ಮಾಡಬೇಕಾಗತ್ತೆ. So the fourth one is semantic noise. So semantic noise is interference on the sender's end. This could be because of technical issues or poor communication skills. So semantic noise arising due to the ಟೆಕ್ನಿಕಲ್ ಇಶ್ಯೂಸ್ ಆರ್ ಪುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಯಾವುದೇ ಒಂದು ತಾಂತ್ರಿಕ ದೋಷದಿಂದಾಗಿ ಅಥವಾ ಈ ಸಂವಹನ ಕೌಶಲ್ಯದ ಕೊರತೆಯಿಂದಾಗಿ ಎದುರಾಗುವ ಸಮಸ್ಯೆಗಳಿಗೆ ಈ ನಾಯ್ಸ್ಗೆ ನಾವು ಸಿಮ್ಯಾಂಟಿಕ್ ನಾಯ್ಸ್ ಅಂತ ಕರಿತೀವಿ. To communicate a message clearly, it is important to avoid jargon, abstract ideas and ambiguous knowledge when writing. So while transferring message, while sending the message, the sender must use clear message. Yes, he has to avoid the abstract ideas and ambiguous knowledge. So similarly, speaking clearly in a relaxed and confident tone can communicate your point more effectively. So when you talk very clearly, when you talk confidently, then only you can transfer the information to the receiver effectively. ಸೊ ಯಾವಾಗ ನೀವು ಕಾನ್ಫಿಡೆಂಟಾಗಿ ಮಾತಾಡ್ತೀರಾ, ಸೊ ಕ್ಲಿಯರಾಗಿ ಹೇಳ್ತಾ ಇದ್ದೀರಾ, ಆವಾಗ ಮಾತ್ರ ಮಾಹಿತಿಯನ್ನು ನೀವು ರಿಸೀವರಿಗೆ ಎಫೆಕ್ಟಿವ್ ಆಗಿ ಕಳಿಸಬಹುದು. ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ನಾಯ್ಸ್ ಇನ್ ಕಮ್ಯುನಿಕೇಷನ್. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಟಾಪಿಕ್ ಮೇಲೆ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ನಮ್ಮ KSET 2022 ಪೇಪರ್ 1 ಕೋರ್ಸ್ಗೆ ಜಾಯಿನ್ ಆಗಲು ನೀವು ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. ಥ್ಯಾಂಕ್ ಯು.